ಅಯ್ಯೋ, ಬನ್ನಿ ಮಕ್ಕಳೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವೆಲ್ಲರೂ ಮತ್ತೆ ಬರ್ತೀರಾ ಅಂತ ನಾನು ಅಂದ್ಕೊಂಡಲೇ ಇಲ್ಲ. ಇವತ್ತು ನಾನು ನಿಮಗೆ ಮುಖ್ಯವಾದ ವಿಷಯನ ಹೇಳೋಕೆ ಇಷ್ಟಪಡ್ತೀನಿ. ಈ ವೇಗದ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದದ್ದನ್ನು ಮರೆಯುವುದು ಸುಲಭ ಅಲ್ವೇ? ನಾವು ಯಶಸ್ಸು, ಹಣ ಹಾಗೂ ಖ್ಯಾತಿಯ ಹಿಂದೆ ಓಡ್ತೇವೆ. ಆದರೆ ಹೆಚ್ಚು ಬಾರಿ ನಮ್ಮನ್ನು ನಿಂತುಕೊಳ್ಳಲು ಸಹಾಯ ಮಾಡುವ ಆಧಾರವನ್ನು, ಅಂದರೆ ನಮ್ಮ ಕುಟುಂಬವನ್ನೇ ನಾವು ಮರೆತು ಬಿಡ್ತೀವಿ. ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಜೀವನ ಸರಳವಾಗಿತ್ತು. ನಮಗೆ ಮೊಬೈಲ್ ಫೋನ್ಗಳು ಅಥವಾ ನಿರಂತರ ನೋಟಿಫಿಕೇಷನ್ಗಳು ಇರಲಿಲ್ಲ. ಆದರೆ ನಮಗೆ ಹೆಚ್ಚು ಅಮೂಲ್ಯವಾದದ್ದು ಇತ್ತು: ನಾವು ಪ್ರತಿಯೊಬ್ಬರಿಗೂ ನೀಡುವ ಸಮಯ. ನನ್ನ ತಂದೆ ಹೊಲದಲ್ಲಿ ದಿನವೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬರುವಾಗ ಅವರು ಎಷ್ಟೇ ಸುಸ್ತಾಗಿದ್ದರೂ ನಮ್ಮೆಲ್ಲರೊಂದಿಗೆ ಕೂರುವುದನ್ನು ಮರೆಯುತ್ತಿರಲಿಲ್ಲ. ಅವರು ಕತೆಗಳು ಮತ್ತು ಹಾಸ್ಯಗಳನ್ನು ಹೇಳ್ತಿದ್ರು. ನಮ್ಮ ತಾತನೂ ಕೂಡ ನಮ್ಮನ್ನು ಹೊಲಕ್ಕೆ ಕರೆದೊಯ್ತಿದ್ರು. ನಾವು ದೊಡ್ಡ ಮಾವಿನ ಮರದ ಕೆಳಗೆ ಕೂತು ಕತೆಗಳನ್ನು ಹೇಳಿ ನಗುತ್ತಿದ್ದುದು ನನಗೆ ಈಗಲೂ ನೆನಪಿದೆ. ಅದು ನಮ್ಮ ಸಂಪತ್ತಾಗಿತ್ತು, ಆ ಒಟ್ಟಿಗೆ ಕಳೆಯುವ ಕ್ಷಣಗಳು. ಆದರೆ ಇಂದು ನಾನು ಕುಟುಂಬಗಳು ಬೇರೆಯಾಗುತ್ತಿರೋದನ್ನು ನೋಡ್ತಿದ್ದೇನೆ. ತಂತ್ರಜ್ಞಾನವು ಜಗತ್ತನ್ನು ಸಂಪರ್ಕಿಸಿದೆ, ಆದರೆ ಹೃದಯಗಳನ್ನು ದೂರ ಮಾಡಿದೆ. ನನ್ನ 70 ವರ್ಷಗಳ ಅನುಭವದಿಂದ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೇನೆ: ಯಶಸ್ಸು ಅರ್ಥಹೀನವಾಗುತ್ತದೆ ನೀವು ಅದನ್ನು ಹಂಚಿಕೊಳ್ಳಲು ಯಾರಾದರೂ ಇರದಿದ್ದರೆ. ಕುಟುಂಬವು ನಿಮ್ಮನ್ನು ಸಂಪೂರ್ಣವಾಗಿ ಬೀಳುವುದಕ್ಕೆ ಬಿಡುವುದಿಲ್ಲ. ಅವರು ನಿಮ್ಮ ಬೇರುಗಳು, ನಿಮ್ಮ ನೆರಳು ಮತ್ತು ನಿಮ್ಮ ಶಕ್ತಿ. ನನ್ನ ಗಂಡನನ್ನು ಕಳೆದುಕೊಂಡಾಗ ನನಗೆ ನೆಲವೇ ಕುಸಿದಂತಾಯಿತು. ಆದರೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಅವರು ನನಗೆ ಬೆಂಬಲ ನೀಡಿದರು. ನನ್ನ ಕತ್ತಲೆ ಸಮಯಗಳಲ್ಲಿ ಅವರು ಬೆಳಕಾದರು. ಅದು ಕುಟುಂಬದ ಶಕ್ತಿ. ಅವರು ನಿಮ್ಮನ್ನು ಬಿರುಗಾಳಿಯಲ್ಲಿ ಸುರಕ್ಷಿತವಾಗಿ ಇರಿಸುವ ಕವಚ. ಮತ್ತು ನೆನಪಿರಲಿ, ಕುಟುಂಬವೆಂದರೆ ಕೇವಲ ರಕ್ತ ಸಂಬಂಧಿಗಳಷ್ಟೇ ಅಲ್ಲ. ಇದು ನಿಮ್ಮ ಜೊತೆಯಲ್ಲಿರುವ, ನಿಮ್ಮ ಕೆಟ್ಟ ಸಮಯಗಳಲ್ಲಿ ನಿಮ್ಮನ್ನು ನೋಡಿಕೊಳ್ಳುವ ಮತ್ತು ನಿಮ್ಮ ಉತ್ತಮ ಕ್ಷಣಗಳನ್ನು ಹಬ್ಬವನ್ನಾಗಿ ಮಾಡುವ ಯಾರಾದರೂ ಇರಬಹುದು. ಕೆಲವು ವೇಳೆ ಆಪ್ತ ಸ್ನೇಹಿತ ಅಥವಾ ನಿಮ್ಮ ನೆರೆಹೊರೆಯವರು ಕೂಡ ನಿಮ್ಮ ಕುಟುಂಬವಾಗಬಹುದು. ಆದರೆ ಮಕ್ಕಳೇ, ಇಲ್ಲೊಂದು ರಹಸ್ಯವಿದೆ: ಕುಟುಂಬವು ತಾನೇ ಬೆಳೆಯುವುದಿಲ್ಲ. ಅದನ್ನು ಪ್ರೀತಿಯಿಂದ, ಕಾಳಜಿಯಿಂದ ಮತ್ತು ಸಮಯದ ಮೂಲಕ ನೀವೇ ಬೆಳೆಸಬೇಕಾಗುತ್ತದೆ. ಗಿಡವು ಬೆಳೆಯಲು ಕೇವಲ ಬೀಜವನ್ನು ನೆಡುವುದು ಸಾಕಾಗುವುದಿಲ್ಲ. ಅದಕ್ಕೆ ಬಿಸಿಲು, ನೀರು ಮತ್ತು ಕಾಳಜಿಯ ಅಗತ್ಯವಿದೆ. ಹೀಗೆಯೇ ಸಂಬಂಧಗಳಿಗೆ ಶ್ರಮ ಬೇಕಾಗುತ್ತದೆ. ಊಟದ ಸಮಯದಲ್ಲಿ ನಿಮ್ಮ ಫೋನನ್ನು ಕೆಳಗಿರಿಸಿ, ನಿಮ್ಮ ತಂದೆ ತಾಯಿಗೆ ಕರೆ ಮಾಡಿ, ನಿಮ್ಮ ಮಕ್ಕಳನ್ನು ಮುದ್ದು ಮಾಡಿ ಮತ್ತು ನಿಮ್ಮ ಸಂಗಾತಿಯ ದಿನವನ್ನು ಕೇಳಿ. ಈ ಸಣ್ಣ ಪ್ರೀತಿಯ ಕ್ರಿಯೆಗಳೇ ಬಿಗಿಯ ಸಂಬಂಧಗಳನ್ನು ರೂಪಿಸುತ್ತವೆ. ಜೀವನ ಸಣ್ಣದು ಮಕ್ಕಳೇ. ಯಾರಾದರೂ ಒಬ್ಬರನ್ನು ಪ್ರೀತಿಸುತ್ತೀರಿ ಎಂದು ಹೇಳಲು ದೊಡ್ಡ ಸಮಯಕ್ಕಾಗಿ ಕಾಯಬೇಡಿ. ಇಂದೇ ಮಾಡಿ. ಒಟ್ಟಿಗೆ ಅಡುಗೆ ಮಾಡಿ, ಹಳೆಯ ನೆನಪುಗಳನ್ನು ನೆನೆಯಿರಿ ಮತ್ತು ಆ ಸಣ್ಣ ಪುಟ್ಟ ಜಗಳಗಳನ್ನು ಕ್ಷಮಿಸಿ. ಏಕೆಂದರೆ ಜೀವನದ ಅಂತ್ಯದಲ್ಲಿ ನೀವು ಕೊಂಡೊಯ್ಯುವುದು ಹಣ ಅಥವಾ ಹುದ್ದೆಗಳು ಅಲ್ಲ, ಅದು ನೀವು ನೀಡಿದ ಪ್ರೀತಿ ಮತ್ತು ಪಡೆದ ಪ್ರೀತಿ. ಹಾಗಾದರೆ ನನಗೊಂದು ಮಾತು ಕೊಡಿ: ಈ ವಿಡಿಯೋನ ನೋಡಿದ ನಂತರ ನಿಮ್ಮ ಕುಟುಂಬದೊಂದಿಗೆ ಒಂದು ಕ್ಷಣ ಕಳೆಯಿರಿ. ಒಟ್ಟಿಗೆ ಊಟ ಮಾಡಿ, ಒಂದು ಅಪ್ಪುಗೆ ಅಥವಾ ಒಂದು ಒಳ್ಳೆ ಮಾತು. ಈ ಸಣ್ಣ ವಿಷಯಗಳೇ ಜೀವನವನ್ನು ಸುಂದರವಾಗಿಸುತ್ತವೆ ಎಂದು ನೀವು ಅರ್ಥ ಮಾಡ್ಕೊಳ್ತೀರಾ? ಸರಿ, ಇವತ್ತಿಗೆ ಈ ಮುದುಕಿ ಕಡೆಯಿಂದ ಸಾಕಷ್ಟು ಸಲಹೆ ಆಯಿತು. ಆದರೆ ನೆನಪಿರಲಿ, ನನ್ನ ಮನೆಯ ಬಾಗಿಲು ಮತ್ತು ನನ್ನ ಹೃದಯ ನಿಮಗಾಗಿ ಯಾವಾಗಲೂ ತೆರೆದಿರುತ್ತದೆ.